TV20 ಕನ್ನಡ ವಾಹಿನಿಗೆ ಸ್ವಾಗತ. ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಠಾಣೆಯಲ್ಲಿ ದಾಖಲಾದ NDPS ಕಾಯ್ದೆ ಮತ್ತು ಮಾದಕ ವಸ್ತುಗಳ ಕೆಲವು ಪ್ರಕರಣದಲ್ಲಿ ಸ್ವಾಧೀನಪಡಿಸಿಕೊಂಡಿರುವ ಮಾದಕ ವಸ್ತುಗಳನ್ನು ನ್ಯಾಯಾಲಯದ ಅನುಮತಿಯಂತೆ ಕೋಲ್ನಾಡಿನ ಕೈಗಾರಿಕಾ ಪ್ರದೇಶದ ಸಸ್ಟೈನೇಬಿಲಿಟಿ ಹೆಲ್ತ್ ಕೇರ್ ಸೊಲ್ಯೂಷನ್ ಕಂಪನಿಯಲ್ಲಿ ನಾಶಪಡಿಸಲಾಗಿದೆ. ಈ ಸಂದರ್ಭ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾತನಾಡಿ, ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳನ್ನ ಮಾರಾಟ, ಸಾಗಾಟ ಹಾಗೂ ಸೇವನೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಿರಂತರವಾಗಿ ವಿಶೇಷ ಕಾರ್ಯಾಚರಣೆ ಮಾಡಿ ಅಪರಾಧ ಪತ್ತೆ ಹಚ್ಚಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದ್ದು, 2024ನೇ ಸಾಲಿನಲ್ಲಿ ಒಟ್ಟು 88 ಪ್ರಕರಣವನ್ನ ದಾಖಲಿಸಿ 158 ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿದೆ. ಆರೋಪಿಗಳಿಂದ 7,51,99,930 ರೂಪಾಯಿ ಬೆಲೆ ಬಾಳುವ ಸುಮಾರು 190 ಕೆಜಿ ಗಾಂಜಾ, 7.744 MDMA ಹಾಗೂ ಇತರ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 2025ನೇ ಸಾಲಿನಲ್ಲಿ ಇದುವರೆಗೆ 5 ಪ್ರಕರಣವನ್ನು ದಾಖಲಿಸಿ 9 ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ. 73,75,000 ರೂಪಾಯಿ ಬೆಲೆ ಬಾಳುವ ಗಾಂಜಾ, MDA ಮತ್ತಿತರ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಾದಕ ವಸ್ತು ಸೇವನೆಯ ಕುರಿತು 2024ನೇ ಸಾಲಿನಲ್ಲಿ 1,244 ಜನರ ಮೇಲೆ 1,026 ಪ್ರಕರಣವನ್ನ ಮತ್ತು 2025ನೇ ಸಾಲಿನಲ್ಲಿ 37 ಜನರ ಮೇಲೆ 25 ಪ್ರಕರಣವನ್ನ ದಾಖಲಿಸಲಾಗಿದೆ ಎಂದಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಇಲ್ಲಿ ಮುಲ್ಕಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪ್ರತಿ ವರ್ಷ ರೀತಿ ಈ ವರ್ಷ ಕೂಡ ಕೋರ್ಟಿಂದ ನಾವು ಪರ್ಮಿಷನ್ ತುಂಬಿಟ್ಟು ಕಳೆದ ವರ್ಷ ನಾವು ಭಾಳಷ್ಟು ಡ್ರಗ್ ಸೀಜ್ ಮಾಡಿದ್ದೀವಿ. ಆ ಸಂಬಂಧಪಟ್ಟ ಎಷ್ಟು ಡ್ರಗ್ಸ್ಗೆ ನಾವು ಸೀಜ್ ಮಾಡಿದ್ದೀವಿ ಅದು ಇವತ್ತು ನಾವು ಡಿಸ್ಟ್ರಾಯ್ ಮಾಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ನಮಗೆ ಕೋರ್ಟಿಂದ 37 ಪ್ರಕರಣದಲ್ಲಿ ಪರ್ಮಿಷನ್ ಸಿಕ್ಕಿದೆ. ಆ 37 ಪ್ರಕರಣದಲ್ಲಿ ಈಗ ನಾವು ಒಟ್ಟಾರೆ ಒಂದು 335 ಕೆಜಿ ಗಾಂಜಾ, 6.5 ಕೆಜಿ MDMA ಮತ್ತು 16 ಗ್ರಾಮ್ ಕೊಕೇನ್, ಒಟ್ಟಾರೆ ಒಂದು 6,80,00,000 ಬೆಲೆದು ಡ್ರಗ್ಸ್ ಇವತ್ತು ಡಿಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಆದರೆ ಕಳೆದ ವರ್ಷ ನಾವು 1,000ಕ್ಕಿಂತ ಹೆಚ್ಚು ಡ್ರಗ್ಸ್ ಕೇಸಸನ್ನು ಬುಕ್ ಮಾಡಿದ್ದೀವಿ. ಅದರಲ್ಲಿ 88 ಪೆಡ್ಲಿಂಗ್ ಕೇಸಸ್ ಮಿಕ್ಕಿದ್ದು ಎಲ್ಲ ಕನ್ಸಂಪ್ಷನ್ ಕೇಸಸ್. ಸೊ ಆ 88ದಲ್ಲಿ ಕೂಡ ಸಾಕಷ್ಟು ಕೇಸಸ್ ಮತ್ತು 2023 ಕೆಲವು ಕೇಸಸ್ ಈಗ ಹೆಚ್ಚು ಆಗ್ತಾಯಿದೆ. ಸೊ ಈಗ ನೀವು ನೋಡಿರ್ಬೋದು, 1.5 ವರ್ಷ ಹಿಂದೆ ನಾವು ಯಾವಾಗಿಂದ ಪ್ರತಿಯೊಂದು ಸಬ್ ಡಿವಿಷನ್ದಲ್ಲಿ ಒಂದು ನಾರ್ಕೋಟಿಕ್ಸ್ ಟೀಮ್ಗೆ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಯಾವಾಗಿಂದ ಆ ನಾರ್ಕೋಟಿಕ್ಸ್ ಟೀಮ್ ಅವರು ಸತತವಾಗಿ 27 ಒಂದು ಕಂಟಿನ್ಯೂಸ್ಲಿ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಮ್ಮದು ಎನ್ಫೋರ್ಸ್ಮೆಂಟ್ ಮತ್ತು ಡ್ರಗ್ ಪೆಡ್ಲರ್ಸ್ ಮೇಲೆ, ಡ್ರಗ್ ಕನ್ಸ್ಯೂಮರ್ಸ್ ಮೇಲೆ ನಿಗಾವಣೆ ಹೆಚ್ಚು ಆಗಿದೆ, ಎನ್ಫೋರ್ಸ್ಮೆಂಟ್ ಹೆಚ್ಚು ಆಗಿದೆ. ಸೊ ದ್ಯಾಟ್ ಈಸ್ ಒನ್ ಮೇಜರ್ ರೀಸನ್ ಫಾರ್ ದ ಜಂಪ್ ಇನ್ ಕೇಸಸ್. ಯಾಕೆಂದರೆ ನಮ್ಮದು ಬಿಲೀಫ್ ಇದೆ ದ್ಯಾಟ್ ಒನ್ಸ್ ವಿ ಗೆಟ್ ದ ಕನ್ಸ್ಯೂಮರ್ಸಿಂದ ಪೆಡ್ಲರ್ಸ್ಗೆ ಹಿಡಿಯೋದು ತುಂಬ ಇದೆ. ಆ್ಯಂಡ್ ಭಾಳಷ್ಟು ಪ್ರಕರಣದಲ್ಲಿ ನಾವು ಕನ್ಸ್ಯೂಮರ್ಸ್ ಮುಖಾಂತರ ಸೆಕೆಂಡ್ ಆರ್ ಥರ್ಡ್ ಲೇಯರ್ ಪೆಡ್ಲರ್ ತನಕ ಹೋಗಿದ್ದೀವಿ. ಸೊ ಅದರಿಂದ ಕಳೆದ ವರ್ಷ 2023ಗಿಂತ ಹೆಚ್ಚು ಡಬಲ್ ಸೀಜರ್ಸ್ ಇತ್ತು ಮತ್ತು ಬೆಲೆ ವೈಸ್ ಕೂಡ ನಾವು ಅತಿ ಹೆಚ್ಚು ಸೀಜರ್ ಮಾಡಿ. ನೈಜೀರಿಯನ್ಸ್ದು ಒಂದು ಜಾಲ ಇದೆ. ಆ್ಯಂಡ್ ನಮ್ಮ ತನಿಖೆ ಪ್ರಕಾರ ಇಲ್ಲಿವರೆಗೆ ವಿ ಕೆನಾಟ್ ಡಿಸ್ಕ್ಲೋಸ್ ಆಲ್ ದ ಇನ್ಫಾರ್ಮೇಷನ್, ಬಟ್ ಇಟ್ ಲೀಡ್ಸ್ ಟು ಡೆಲ್ಲಿಯಲ್ಲಿ ಕೂಡ ಕೆಲವು ಸೆಂಟರ್ಸ್ ಇದೆ, ಅವರು ಆಲ್ ಓವರ್ ಇಂಡಿಯಾ ಸರ್ಕ್ಯುಲೇಟ್ ಮಾಡ್ತಾರೆ. ಅದೇ ರೀತಿ ಬೆಂಗಳೂರಲ್ಲಿ ಇರೋದು ನೈಜೀರಿಯನ್ಸ್, ಅವರು ತಮ್ಮ ಹೆಡ್ ಕ್ವಾರ್ಟರ್ದಲ್ಲಿ ಸಂಪರ್ಕಿರ್ತಾರೆ. ಒಂದು ನನ್ನ ಅನಿಸಿಕೆ ಪ್ರಕಾರ ಒಂದು ಇಡೀ ಇಂಡಿಯಾದ ಒಂದು ಜಾಲ ಇದೆ. ಆ್ಯಂಡ್ ಭಾಳಷ್ಟು ಜನ ಇಲ್ಲಿ ಟೂರಿಸ್ಟ್ ವೀಸಲ್ಲಿ ಬಂದು ವೀಸಾ ಎಕ್ಸ್ಪೈರಿ ಆದ ನಂತರ ಕೂಡ ಇಲ್ಲಿ ಹೋಗ್ಬಿಟ್ಟು ಇದೇ ಕೆಲಸ ಈಗ ನೈಜೀರಿಯನ್ಸ್ ಮಾಡ್ತಾ ಇದ್ದಾರೆ. ಅದರಿಂದ ಈ MDMA ಪ್ರಕರಣ ತುಂಬ ನಡೀತಾ ಇದೆ. ಅದರಲ್ಲಿ 91 ಪ್ರಕರಣ ಈಗ ಇನ್ನೂ ಪರ್ಮಿಷನ್ ಬರೋದು ಬಾಕಿ ಇದೆ. ಸೊ ಇವತ್ತು ನಾವು ಏನು ಡಿಸ್ಟ್ರಾಯ್ ಮಾಡ್ತಾ ಇದ್ದೀವಿ ಅದು 2023 ಮತ್ತು 2024 37 ಪ್ರಕರಣಗಳು. ಸೊ ಅದರದ್ದು ಬೆಲೆ ಈಗ ಸುಮಾರು ಒಂದು 6,20,00,000 ಇದೆ. ಸೊ ಇದೇ ರೀತಿ ಮತ್ತೆ ನಮಗೆ ನೆಕ್ಸ್ಟ್ ಮೇಜರ್ ಪರ್ಮಿಷನ್ ಯಾವಾಗ ಸಿಗ್ತದೆ ಮತ್ತೆ ಇದು ನಾವು ಧನ್ಯವಾದಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.